ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಭಕ್ತರ ಮಾತಿಗೆ ಕಟ್ಟು ಬಿದ್ದು ಇವತ್ತು ಎಲ್ಲೂ ಹೊರಗಡೆ ಹೋಗದಂತೆ ಭಕ್ತರ ಮನವಿಯಂತೆ ದೇವಸ್ಥಾನದ ಹತ್ರನೇ ಉಳ್ಕೊಂಡಿದ್ದಾರೆ ಕಣ್ರಿ. ನಮ್ಮ ಭಗವಂತನವರಿಗೆ ಗುಡ್ಡಪ್ಪನ ಆಯ್ಕೆ ಆಗಿರ್ಬೋದು, ದೀಕ್ಷೆ ಕೊಡಿಸೋದಕ್ಕಾಗಿರ್ಬೋದು, ಗೃಹ ಪ್ರವೇಶಕ್ಕಾಗಿರ್ಬೋದು, ತುಂಬ ಹಲವಾರು ಕಾರ್ಯಕ್ರಮಗಳು ಬರ್ತಾ ಇದ್ವು. ನೇರಳೆಕೆರೆ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು, ಇವತ್ತು ದೇವಸ್ಥಾನದಲ್ಲೇ ಇರಬೇಕಣಪ್ಪ, ನಮ್ಮ ಗ್ರಾಮಸ್ಥರಿಗೆ ನೀವು ಹಾರೈಸಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ನಾನು ಇರ್ತೀನಿ ಅಂತಲೂ ಕೂಡ ಮಾತು ಕೊಟ್ಟಿದ್ರು. ಯಾವ ರೀತಿ ನೇರಳೆಕೆರೆ ಗ್ರಾಮಸ್ಥರಿಂದ ವಿಶೇಷವಾದ ಪೂಜೆ ಹಾಗೂ ಅನ್ನ ಸಂತರ್ಪಣೆಯಲ್ಲಿ ಹೇಗೆ ನಡೀತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಶೇಷ ಪೂಜೆ ನೇರಳೆಕೆರೆ ಗ್ರಾಮಸ್ಥರಿಂದ. ನಮ್ಮ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಬಲಗಾಲಿಟ್ಟು ಗರ್ಭದ ಗುಡಿ ಅಂದರೆ ಉದ್ಭವ ಲಿಂಗಕ್ಕೆ ಹತ್ರ ಬರ್ತಾ ಇದ್ದಾರೆ ಕಣ್ರಿ. ಅಲ್ಲಿ ವಿಶೇಷವಾದಂಥ ಒಂದು ಪೂಜೆ ಅಂತಲೇ ಹೇಳ್ಬೋದು. ತುಂಬ ಅಚ್ಚುಕಟ್ಟಾಗಿ ಸೊಗಸಾಗಿ ಅದ್ಭುತವಾಗಿ ನಮ್ಮ ನೇರಳೆಕೆರೆ ಗ್ರಾಮಸ್ಥರು ಮಾಡಿಸಿದ್ದಾರೆ. ಖುಷಿ ಅಂತಲೇ ಹೇಳ್ಬೋದು. ನಮ್ಮ ಹೇಮಂತ್ ಶಾಸ್ತ್ರಿ ಅವರು ಕೂಡ ತುಂಬ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂದರೆ ನನಗಂತೂ ಬಹಳ ಖುಷಿ ಆಯಿತು, ಬಹಳ ಇಷ್ಟ ಆಯಿತು. ಅವ್ರು ಮಾಡುವಂತಹ ಪೂಜೆ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಕಂಡ್ರೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ ಅಂದರೆ ನಾನು ಹೇಳೋದಕ್ಕಿಂತ ನೀವೇ ನೋಡಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ಗೃಹ ಪ್ರವೇಶ ಅಥವಾ ಹೋಮ ಹವನ ಯಜ್ಞ ಯಾಗ ಏನಾದರೂ ಇದ್ದರೂ ಕೂಡ ನೀವೇ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ಮಾಡ್ಕೊತೀರಾ. ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಕಣ್ರಿ. ಏಕೆಂದರೆ ನೀನು ಕೋಟಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಏನೂ ಇಲ್ಲದಂತೆ, ₹1 ಇಲ್ಲದಂತೆ ಭಕ್ತಿಯಿಂದ ಸ್ಮರಿಸಿದರೆ ಭಗವಂತ ಒಲಿತಾನೆ ಅಂತ ಹಿರಿಯರು ಹೇಳಿದ ಮಾತು ಎಷ್ಟು ಸತ್ಯವಾಗುತ್ತೆ ಅಲ್ವೇನ್ರಿ. ಮೊದಲು ಹೇಳ್ತಾರೆ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆಂದು ಭಯವಿಲ್ಲ, ಹಾಗೆ ಶಿವ ಭಕ್ತರಿಗೆಂದು ನರಕ ಇಲ್ಲ ಅಂತ ಹೇಳ್ಬಿಟ್ಟು ಆ ಮಾತು ಎಷ್ಟು ಸತ್ಯವಾಗುತ್ತೆ ಅಲ್ವೇನ್ರಿ. ಶಿವ ಅಂತ 2 ಅಕ್ಷರದಲ್ಲಿರೋ ಆ ಶಕ್ತಿ, ಆ ಮಹಿಮೆ ಅಪಾರವಾದದ್ದು ಕಣ್ರಿ. ಮೊದಲಿಗೆ ಊದಿನ ಕಡ್ಡಿ ಅಂದರೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿದ್ರು. ನಂತರ ಒಂದು ಧೂಪವನ್ನು ಹಾಕಿದ್ರು. ಎಷ್ಟೋ ನಾವು ಮನೆಗಳಲ್ಲಿ ನೋಡಿರ್ತೀವಿ, ಈಗಲೂ ಕೂಡ ಕೆಲವೊಂದು ಅದರಲ್ಲೂ ಹಳ್ಳಿಗಳಲ್ಲಿ ತುಂಬ ಜನ ಒಂದು ಧೂಪವನ್ನು ಹಾಕಿ ಪೂರ್ತಿ ಇಡೀ ಮನೆ ಏನಿರುತ್ತಲ್ಲೋ ಆ ಮನೆಗಳಿಗೆಲ್ಲನೂ ಕೂಡ ಹಾಕ್ತಾರೆ. ಏಕೆಂದರೆ ದುಷ್ಟಶಕ್ತಿ ಏನಾದರೂ ಇದ್ದರೆ ಹೊರಗಡೆ ಹೋಗುತ್ತೆ. ಆ ಒಂದು ಧೂಪದ ಘಮ ಘಮ ಅನ್ನೋ ಒಂದು ಸ್ಮೆಲ್ಲಿಗೆ, ಆ ಒಂದು ಸುವಾಸನೆಗೆ ಭಗವಂತ ಮುಕ್ಕೋಟಿ ದೇವತೆಗಳು ಮನೆ ಒಳಗೆ ಪಾದಾರ್ಪಣೆ ಮಾಡ್ತಾರೆ ಅನ್ನೋದು ಕೂಡ ನಂಬಿಕೆನೂ ಇದೆ ಕಣ್ರಿ. ಮತ್ತು 51 ತುಪ್ಪದ ದೀಪ ಬೆಳಗುವ ಮುಖಾಂತರ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಲಿಂಗಕ್ಕೆ ಮತ್ತು ನಮ್ಮ ಆಗ ನಡೆದಾಡುವ ದೇವರಿಗೂ ಕೂಡ ಇಬ್ಬರಿಗೂ ಕೂಡ ಆ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನೇರಳೆಕೆರೆ ಗ್ರಾಮಸ್ಥರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಯನ್ನು ತಿಳಿಸೋಣ ಕಣ್ರಿ. ಈ ಒಂದು ಪೂಜೆ ನಡೀತಾ ಇರಲಿ, ನೀವು ಹಾಗೆ ನೋಡ್ತಾ ಇರಿ, ಕಣ್ಣು ನೋಡ್ತಾ ಇರಲಿ, ಕಿವಿ ಕೇಳ್ತಾ ಇರಲಿ, ಓಕೆನಾ. ಈಗ ಹೆಣ್ಮಕ್ಳು ಅಂದರೆ ಒಡವೆ ವೈಡೂರ್ಯ ಬಹಳ ಇಷ್ಟ ಆಗತ್ತೆ. ಇದೇ ರೀತಿ ಸರಸ್ವತಿ ಮತ್ತು ಲಕ್ಷ್ಮಿನ ಇದೇ ರೀತಿ ಒಡವೆಗಳನ್ನ ಹಾಕ್ಕೊಂಡಿದ್ದಾಗ ಪಾರ್ವತಿ ಹೋಗಿ ಶಿವನ ಹತ್ರ ಕೇಳ್ತಾರಂತೆ, ನನಗೂ ಬಹಳ ಒಡವೆ ಬೇಕು, ಲಕ್ಷ್ಮೀ ಪಾರ್ವತಿ ಹಾಕ್ಕೊಂಡಿದ್ದಾರೆ, ನನಗೂ ತುಂಬ ಆಸೆ ಆಗ್ತೈತೆ, ನನಗೂ ಕೊಡಿಸ್ರಿ ಅಂತ ಕೇಳ್ತಾರಂತೆ. ಆಗ ಕುಬೇರ ಸ್ವಲ್ಪ ಅಹಂಕಾರದಿಂದ ಮೆರೀತಿದ್ರಂತೆ. ಒಂದು ಚಿಟಿಕೆ ಭಸ್ಮವನ್ನು ಪಾರ್ವತಿಗೆ ಕೊಟ್ಟು, ಇದನ್ನು ತಗೊಂಡೋಗಿ ಇದರ ಸರಿಸಮಾನವಾಗಿ ಬಂಗಾರವನ್ನು ಕೊಡು ಅಂತ ಕೇಳು ಆ ಒಂದು ಕುಬೇರನ ಅಂತ ಕಳಿಸ್ತಾರಂತೆ. ಆಗ ಪಾರ್ವತಿ ದೇವಿಯವರು ಕುಬೇರನ ಹತ್ರ ಬಂದು ಈ ಒಂದು ಭಸ್ಮಕ್ಕೆ ಸರಿಸಮಾನವಾಗುವಂಥ ತೂಕವನ್ನು ಮಾಡಿ ಬಂಗಾರವನ್ನು ಕೊಡಿ ಅಂತ ಕೇಳ್ತಾರಂತೆ. ಅವನು ಒಂದು ಅಂದರೆ ಮುಗುಳ್ನೆಗೆಯಿಂದ ಅಹಂಕಾರದಿಂದ ಆ ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಭಸ್ಮವನ್ನು ಇಡ್ತಾನಂತೆ, ಇನ್ನೊಂದು ಕಡೆ ಅವನ ಹತ್ರ ಏನೇನಿದೆ ಒಡವೆ ಎಲ್ಲನ ಹಾಕಿದ್ರು ಕೂಡ ಮೇಲೆ ಬರ್ತಾ ಇಲ್ವಂತೆ ಕಣ್ರಿ. ಅವನ ಹತ್ರ ಇರೋ ಎಲ್ಲ ಒಡವೆಗಳನ್ನೂ ಹಾಕಿದಾರಂತೆ, ಎಲ್ಲ ವೈಡೂರ್ಯಗಳನ್ನೂ ಹಾಕ್ತಾರಂತೆ. ಕೊನೆಗೆ ಆ ಕುಬೇರನ ಹೆಂಡತಿಯ ಮಾಂಗಲ್ಯವನ್ನು ಕೂಡ ಹಾಕಿದಾಗ ಸ್ವಲ್ಪ ಮೇಲೇಳುತ್ತಂತೆ ತಕ್ಕಡಿ ಕಣ್ರಿ. ಆಗ ಕುಬೇರ ತನ್ನ ಅಹಂಕಾರವನ್ನು ಬಿಟ್ಟು, ತಾಯಿ, ಈ ನನ್ನ ಒಡವೆ ವೈಡೂರ್ಯಕ್ಕಿಂತ ಈ ವಿಭೂತಿನೇ ಅಪಾರವಾದದ್ದು, ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಪಾರ್ವತಿ ತನ್ನ ಗಂಡನಾದಂತಹ ಶಿವನ ಮಹಿಮೆಯನ್ನು ತಿಳಿದು, ನನಗೆ ಒಡವೆ ವೈಡೂರ್ಯ ಏನೂ ಬೇಡ, ಈ ವಿಭೂತಿನೇ ನನಗೆ ಎಲ್ಲ, ಈ ಭಸ್ಮನೇ ನನಗೆ ಎಲ್ಲ ಅಂತ ಹೇಳಿ ಹಣೆಗೆ ಹಚ್ಕೊತಾಳಂತೆ ಕಣ್ರಿ. ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲವನ್ನು ಮುಗಿಸ್ಕೊಂಡು ಇಲ್ಲಿ ಮದುವೆಯನ್ನು ಆಗ್ತಾ ಇರತ್ತೆ. ಮದುವೆ ಹತ್ರನೂ ಕೂಡ ಸಡನ್ಲಿ ಬರ್ತಾರೆ, ನಮಗೂ ಗೊತ್ತಿಲ್ಲ
ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದಾರೆ ಬಸವಪ್ಪನವರು ಅಂತ ಹೇಳ್ಬಿಟ್ಟು ಮದುವೆ ಆಗಿರ್ತಕ್ಕಂಥ ಹುಡುಗ ಹುಡುಗಿನೂ ಕೂಡ ನಿಂತಿರ್ತಾರೆ. ಸೊ ಅಲ್ಲಿಗೆ ಬಂದು ಸಡನ್ಲಿ ಅವರು ಬಂದಾಗ ಎಲ್ರಿಗೂ ಗಾಬರಿ ಆಗುತ್ತೆ. ನಮಗೂ ಗೊತ್ತಿಲ್ಲ ಅಲ್ವಾ ಇವ್ರು ಇಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಕಾಣಿಕೆನ ಕೊಡೋಕೆ ಹೋಗ್ತಾರೆ. ಬಸವಪ್ಪನವರು ಬೇಡ ಬೇಡ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಹೊತ್ತು ಸ್ಪರ್ಶವನ್ನು ಮಾಡಿ ನೋಡಿ ಆಶೀರ್ವಾದವನ್ನು ಮಾಡ್ತಾರೆ ಕಣ್ರಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಲ್ಲಿ ಮದುವೆ ಆದರೂ ತುಂಬ ಅನ್ಯೋನ್ಯತೆಯಿಂದ ಬಾಳ್ತಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಸೊ ನಾನು ಎಷ್ಟು ಒಂದಷ್ಟು ಜನನ ನೋಡಿದ್ದೀನಿ, ಕೇಳ್ಪಟ್ಟಿದ್ದೀನಿ. ನೋಡಿರೋದಕ್ಕಿಂತ ತುಂಬ ಈ ಥರ ಮದುವೆ ಆಗಿ ತುಂಬ ಚೆನ್ನಾಗಿದ್ದಾರೆ ಅಂತೇಳಿದನ್ನ ನಾನು ಕೇಳ್ಪಟ್ಟಿದ್ದೀನಿ ಕಣ್ರಿ. ಸೊ ನವ ದಂಪತಿಗಳು ಭಗವಂತನಿಗೆ ಕಾಣಿಕೆಯನ್ನು ನೀಡಿ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊತಾ ಇದ್ದಾರೆ. ಸೊ ಆ ಮದುವೆ ಹೆಣ್ಣು ಭಯ ಪಟ್ಕೊತೈತೆ, ಅಂದರೆ ಈ ಥರ ಗುಮ್ತಾ ಇದೆಯಲ್ಲ, ಹಾಗಾಗಿ ನನಗೇನಾದರೂ ಏಟಾಗುತ್ತೇನೋ ಅಂತ ಭಯ ಪಟ್ಕೊತಾ ಇದ್ರು. ಸೊ ಅಲ್ಲಿ ಇರ್ತಕ್ಕಂಥ ಹಿರಿಯರು ಹೇಳ್ತಾ ಇದ್ರು, ಒಂದು ಕೈನಲ್ಲಿ ಒಂದು ಕೈನಲ್ಲಿ ನಮಸ್ಕಾರ ಮಾಡ್ಕೊತಾ ಇದ್ರು, ನೀವು ಅಬ್ಸರ್ವ್ ಮಾಡಿ. ಹಾಗಾಗಿ 2 ಕೈನೂ ಮುಟ್ಟು ನಮಸ್ಕಾರ ಮಾಡ್ಕೊಂಡ್ಮೇಲೆ ಬಸವಪ್ಪನವರು ಅವರಿಗೆ ಗುದ್ದೋದನ್ನು ಕೂಡ ಕಡಿಮೆ ಮಾಡಿಕೊಂಡ್ರು. ಅದಾದ ನಂತರ ಇಲ್ಲಿ ಎಡೆ ಹಿಡಿಯುವ ಸ್ಥಳ ಅಂತ ಮಾಡ್ತಾರೆ. ಅದನ್ನು ನೀಟಾಗಿ ಅವಾಗ ಸ್ವಲ್ಪ ಬೇರೆ ಥರನೇ ಇತ್ತು, ಈಗ ನೀಟಾಗಿ ದೇವಸ್ಥಾನ ಉದ್ಘಾಟನೆ ಆದಮೇಲೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಸೊ ಅಲ್ಲಿ ಇವರು ಅಂದರೆ ನಮ್ಮ ನೇರಳೆಕೆರೆ ಗ್ರಾಮಸ್ಥರು ಅನ್ನದಾನವನ್ನು ಮಾಡ್ತಾ ಇದ್ರಲ್ವ. ಸೊ ಇಲ್ಲಿ ಬಂದು ಅವರು ಪೂಜೆಯನ್ನು ಮಾಡ್ಕೊಂಡು ಫಸ್ಟ್ ಹೋಗ್ಬೇಕಾಗಿತ್ತಂತೆ. ಸೊ ಕೆಲವರಿಗೆ ಗೊತ್ತಿಲ್ಲ ಅಲ್ವಾ, ಸೊ ಹಾಗಾಗಿ ಇಲ್ಲೂ ಬಂದು ಮಾಡದಿದ್ದಕ್ಕೆ ಬಸವಪ್ಪನವರು ಸೂಕ್ಷ್ಮನೆ ಕೊಟ್ಟರು, ನೀವೇನೇ ಅನ್ನದಾನ ಮಾಡಿದ್ರು ಫಸ್ಟ್ ಇಲ್ಲಿ ತಂದು ಪೂಜೆ ಮಾಡಬೇಕಂದ್ರೆ ಇದು ಆಂಜನೇಯನಿಗೆ, ಅಂದರೆ ಆಂಜನೇಯನ ಇದಿರುತ್ತಲ್ವ. ಸೊ ನಮ್ಮ ಬಜರಂಗಿ ಅವರು ಕಡೆಯವರು ಬಂದು ಅಂದರೆ ಈ ಎಲ್ಲ ರೀತಿ ಅಂದರೆ ನಾನ್ ವೆಜ್ಜು, ಮಟನು, ಚಿಕನು, ಮುದ್ದೆ, ಕಜ್ಜಾಯ, ಬೆಲ್ಲ, ಕಾಯಿ ಎಲ್ಲವನ್ನು ಇಟ್ಟು ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಅಂದರೆ ಈ ಒಂದು ಶಿವನ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಎಷ್ಟೋ ಶಿವನ ದೇವಸ್ಥಾನದಲ್ಲಿ ಇದು ಏನಪ್ಪ ವೆಜ್ ಅಡುಗೆ ಮಾಡೋದನ್ನ ನೋಡಿದ್ದೀವಿ, ಸಸ್ಯಾಹಾರಿ ಅಡುಗೆ ಮಾಡೋದನ್ನ ನೋಡಿದ್ದೀವಿ. ಇಲ್ಲಿ ನಾನ್ ವೆಜ್ಜು ಅರಕೆ ಮಾಡ್ಕೊಂಡಿರೋರು ಮರಿನೂ ಕೂಡ ಹೊಡಿತಾರೆ. ಅದನ್ನು ಬುತ್ತಿ ಅಂತ ಕರೀತಾರೆ. ಈ ಸೈಡ್ ಮಂಡ್ಯ ಜನತೆ ಗ್ರಾಮಸ್ಥರೆಲ್ಲ ಇದನ್ನು ಬುತ್ತಿ ಮಾಡೋದು ಅಂತ ಹೇಳ್ತಾರೆ. ಮತ್ತು ಕೋಳಿನೂ ಕೂಡ ಇಲ್ಲಿ ಅರಕೆ ಮಾಡಿರೋರು ಕೋಳಿನೂ ಕೂಡ ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ಕಣ್ರಿ. ಇದು ಇಲ್ಲಿನ ವಿಶೇಷತೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಹಲವಾರು ಮರಗಳಿದೆ. ಒಂದು ಮರನ ನೆಟ್ಟರೆ ಆ ಮರದ ಕೊಂಬೆಗಳು ಬೇರ್ನ ಕೊಟ್ಕೊತಾರೆ. ಸೊ ಈ ಒಂದು ನಮ್ಮ ಈ ಭೂಮಿ ಸಿದ್ದೇಶ್ವರನ ದೇವಸ್ಥಾನದ ಆಪೋಸಿಟು ಮಹದೇಶ್ವರನ ಒಂದು ದೇವಸ್ಥಾನನೂ ಕೂಡ ಇದೆ. ಅಲ್ಲಿಗೂ ಕೂಡ ಈ ಆಲದ ಮರಗಳೇ ತುಂಬ ಹೆಬ್ಬರವಾಗಿ ಬೆಳೆದಿದೆ ಕಣ್ರಿ. ಆ ಒಂದೇ ಒಂದು ಮರ ಸೊ ಹಲವಾರು ಬೇರಳನ್ನ ಕೊಟ್ಕೊಂಡಿರತ್ತೆ. ನೋಡೋದಕ್ಕೂ ಒಂದು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರತ್ತೆ. ಸೊ ಈಗ ನೋಡಿ, ಚಳಿಗಾಲ ಇದ್ರೂ ಕೂಡ ಎಷ್ಟೊಂದು ಮಳೆ ಇಲ್ದೇ ಕಾಡೆಲ್ಲ ಒಣಗೋಗ್ಬಿಟ್ಟೈತೆ. ಹಾಗೆ ಅಲ್ಲಿ ಬಸವಪ್ಪನವರು ಬರೋದಕ್ಕಿಂತ ಮುಂಚೆ ನಾವಿಲ್ಲಿ ಏನೆಲ್ಲ ಅಡುಗೆ ಮಾಡಿದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಸೊ ತುಂಬ ದೊಡ್ಡದಾಗೇ ಮಾಡಿದರೆ, ಇಡೀ ಗ್ರಾಮಸ್ಥರಂದರೆ ಬೇಕಲ್ವಾ. ಸೊ ಭಕ್ತಾದಿಗಳು ಕೂಡ ಬಂದಿರ್ತಾರೆ. ನೋಡಿ, ನಮ್ಮ ಬಸವಪ್ಪನವರು ನಮ್ಮ ಹಿಂದೆನೇ ಬಂದುಬಿಟ್ಟಿದ್ದಾರೆ. ಸೊ ನಿಂತ್ಕೊಂಡು ಏನೆಲ್ಲ ಅಚ್ಚುಕಟ್ಟಾಗಿ ಅಡುಗೆ ಮಾಡಿದ್ದಾರೆ ಇಲ್ವಾ ಅಂತಲೂ ಕೂಡ ಬಸವಪ್ಪ ನೋಡ್ತಾ ಇದ್ದಾರೆ. ಅದರಲ್ಲೂ ಈ ಸೌದೆ ಒಲೆ ಅಡುಗೆ ಇರುತ್ತಲ್ಲ, ಸೊ ವೆರಿ ಟೇಸ್ಟ್ ಇರುತ್ತೆ. ಈಗೆಲ್ಲ ಗ್ಯಾಸ್ ಒಲೆ ಬಂದಮೇಲೆ ಸೌದೆ ಒಲೆ ಅಡುಗೆನೂ ಕೂಡ ಮರೆತುಬಿಟ್ಟಿದ್ರು. ಬಟ್ ಇಲ್ಲಿ ಸೌದೆ ಒಲೆ ಅಡುಗೆ ನೋಡಿ ತುಂಬಾ ಖುಷಿ ಆಯಿತು. ಅದು ವೆರಿ ಟೇಸ್ಟಾಗಿ ಕೂಡ ಇರುತ್ತೆ. ನಮ್ಮ ಬಸವಪ್ಪನವರು ರಾಶಿಯಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಮತ್ತು ಮುದ್ದೆ ಕೃಷ್ಣ ಪರಮಾತ್ಮನನ್ನು ಆಶೀರ್ವಾದ ಅಂದರೆ ಮುಟ್ಟಿ ನಮಸ್ಕರಿಸಿ ಸೇವನೆ ಮಾಡಲು ಕೂಡ ಬರ್ತಾ ಇದ್ದಾರೆ. ಸೊ ಅನ್ನವನ್ನು ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ. ಸೊ ಮುದ್ದೆಯನ್ನು ಕೃಷ್ಣ ಪರಮಾತ್ಮ ಅಂತ ಕರಿತೀವಿ. ಅಂದರೆ ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದು. ಮುದ್ದೆ ಅಂತೂ ಚೆನ್ನಾಗಿರತ್ತೆ. ಇದ್ರ ಜೊತೆಗೆ ಬೋಟಿ ಗೊಜ್ಜೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಯಥೇಚ್ಛವಾಗಿ ಸೊಪ್ಪು ಸಾರು ಇದ್ದರೆ ಮುದ್ದೆ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ತುಪ್ಪ ಇದ್ರಂತೂ ವೆರಿ 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 ಟೇಸ್ಟು ಕಣ್ರಿ. ಸೊ ಅಲ್ಲಿ ರಾಶಿಗೂ ಅನ್ನಪೂರ್ಣೇಶ್ವರಿಗೂ ಶ್ರೀ ಕೃಷ್ಣ ಪರಮಾತ್ಮನಿಗೂ ಅಂದರೆ ಮುದ್ದೆ ಮತ್ತು ಅನ್ನ ಒಬ್ಬಿಟ್ಟು ಕೂಡ ಇದೆ ಕಣ್ರಿ. ಇದಕ್ಕೆಲ್ಲನೂ ಬಸವಪ್ಪನ ಸಮ್ಮುಖದಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ತೀರ್ಥವನ್ನು ಹಾಕಿ ಬಸವಪ್ಪನವರೇ ಸ್ವತಃ ಅದನ್ನು ಸ್ವೀಕಾರವನ್ನು ಮಾಡ್ತಾರೆ ಕಣ್ರಿ. ಒಬ್ಬಿಟ್ಟು ಊಟ ಚೆನ್ನಾಗಿರುತ್ತೆ. ಒಬ್ಬಿಟ್ಟು ಮೇಲೆ ತುಪ್ಪ ಬಿಟ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಕಣ್ರಿ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನೇರಳೆಕೆರೆ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆ ತಿಳಿಸೋಣ. ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ ಕಣ್ರಿ. ಸೊ ಇದೇ ವಿಡಿಯೋನ ನಾನು 2 ಭಾಗವಾಗಿ ಮಾಡಿದ್ದೀನಿ. ಸೊ ಕೆಲವರು ಹೇಳ್ತಾ ಇದ್ರು ಹಾಸ್ಪಿಟಲ್ಗೆ ಹೋಗಿ ಅವರಿಗೆ BP ಹೆಚ್ಚಾಗಿತ್ತಂತೆ. ಅವ್ರು ಹೇಳೋದು ನೋಡಿದ್ರೆ ಮೈ ಜುಮ್ ಅನಿಸುತ್ತೆ ಕಣ್ರಿ. ಭಗವಂತ ನಿಜವಾಗ್ಲೂ ಇದ್ದಾನೆ ಅಂತಲೇ ನಾವು ಹೇಳಬಹುದು. ಆ ವಿಡಿಯೋನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಬಿಡ್ತೀನಿ, ಮಿಸ್ ಮಾಡ್ದೇ ನೋಡ್ರಿ. ಸೊ ಈ ವಿಡಿಯೋ ನೋಡಿದರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ. ಓಂ ನಮಃ ಶಿವಾಯ ಅಂತಲೂ ಕೂಡ ಕಮೆಂಟ್ನ ತಿಳಿಸಿ, ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಅಂತ ಕೇಳ್ತಾ, ಸೊ ಎಲ್ಲರಿಗೂ ಬಾಯ್ ಹೇಳ್ತಾ ನಮಸ್ಕಾರ.